ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇಂದು ಶ್ರೀ ರಾಘವೇಂದ್ರ ಮಹಿಮಾಮೃತ ಭಾಗ 2 ಅಧ್ಯಾಯ 5 ನಿಮಗೆ ತಿಳಿಸ್ಕೊಡ್ತೀನಿ. ಅಧ್ಯಾಯ 5 ಬಂದು ಆಹರಿಗೆ ನನ್ನ ಸರ್ವಸ್ವ ಅಂತ ಹೇಳಿ. ನಿನ್ನೆ ನಾವು ಅಧ್ಯಾಯ 4ರಲ್ಲಿ ಸವಕಲು ಕಾಸು ಕೊಟ್ಟ ಸೀನಪ್ಪ ನಾಯಕನವರ ಕತೆ ಬಗ್ಗೆ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇವತ್ತು ಮತ್ತೊಂದು ಅದ್ಭುತವಾದಂತಹ ಕತೆ ಆಹರಿಗೆ ನನ್ನ ಸರ್ವಸ್ವ ಅನ್ನೋದನ್ನ ಅಧ್ಯಾಯ 5ರಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅಧ್ಯಾಯ 5 ಆ ಹರಿಯೇ ನನ್ನ ಸರ್ವಸ್ವ. ಇನ್ನು ನಿಧಾನಿಸುವುದು ಸರಿಯಿಲ್ಲವೆಂದು ಲಕ್ಷ್ಮೀಬಾಯಿ ಒಂದು ನಿರ್ಧಾರಕ್ಕೆ ಬಂದಳು. ಕಷ್ಟಕಾಲದಲ್ಲಿ ನಿನ್ನ ಭಕ್ತರಿಗಾಗಿ ಮನಕರಗಿ ಕೃಪೆ ಮಾಡುವ ನಾರಾಯಣ, ನನಗಿದೆಂತಹ ಪರೀಕ್ಷೆ. ನಾನು ನನ್ನ ಪತಿಯಲ್ಲಿ ಸುಳ್ಳು ಹೇಳಿಬಿಟ್ಟೆನಲ್ಲ. ಒಬ್ಬ ವೃದ್ಧರಿಗಾಗಿ ಪರಿತಾಪಪಟ್ಟು ನನ್ನ ಜೀವನವನ್ನೇ ಸಮಾಪ್ತಿಗೊಳಿಸಲು ಸಿದ್ಧಳಾಗಿದ್ದೇನೆ. ಇವರು ನನ್ನನ್ನು ಸುಮ್ಮನೆ ಬಿಡುವರೆ? ಅವರ ಸಿಟ್ಟನ್ನು ಎದುರಿಸುವುದಕ್ಕಿಂತ ನನ್ನ ಜೀವವನ್ನೇ ತ್ಯಾಗ ಮಾಡುತ್ತೇನೆ ಎಂದು ಅವಸರವಾಗಿ ತನ್ನ ಕೈಯಲ್ಲಿದ್ದ ವಜ್ರದ ಉಂಗುರವನ್ನು ಬಿಚ್ಚಿ ಅದನ್ನು ನೀರಿನಲ್ಲಿ ತೇದು ಒಂದು ಬಟ್ಟಲಿನಲ್ಲಿ ಹಾಕಿ ಅದನ್ನು ಕುಡಿದು ಜೀವ ತ್ಯಜಿಸಬೇಕೆಂದು ಬಟ್ಟಲನ್ನು ಬಾಯಿ ತನಕ ತೆಗೆದುಕೊಂಡು ಹೋದಳು. ಆ ಕ್ಷಣ ಆ ಬಟ್ಟಲಿನಲ್ಲಿ ಏನೋ ಒಂದು ವಸ್ತು ಬಿದ್ದಂತೆ ಶಬ್ದವಾಯಿತು. ಆ ಸಾಧ್ವಿ ಮಣಿ ಬಟ್ಟಲೊಳಗೆ ನೋಡಲು ಆಶ್ಚರ್ಯದಿಂದ ಇದು ಸಾಧ್ಯವೇ ಎಂದು ಕಣ್ಮುಚ್ಚಿಕೊಂಡು ನೋಡಿದಳು. ಹೌದು, ಅವಳು ಆ ವೃದ್ಧರಿಗೆ ದಾನವಾಗಿ ಕೊಟ್ಟಿದ್ದಂತಹ ಅದೇ ಮೂಗುತಿ ಅದರಲ್ಲಿ ಇತ್ತು. ನಾರಾಯಣ, ಮುಕುಂದ, ಕೃಷ್ಣ ಎಂದು ಭಗವಂತನಿಗೆ ಮನಸ್ಸಿನಲ್ಲಿ ವಂದಿಸಿ ಆ ಮೂಗುತಿಯನ್ನು ತೆಗೆದುಕೊಂಡು ತ್ವರಿತವಾಗಿ ಗಂಡನಲ್ಲಿಗೆ ಬಂದು ತೋರಿಸಿದಳು. ಸೀನಪ್ಪ ನಾಯಕರಿಗೆ ಆಶ್ಚರ್ಯವೂ ಆಶ್ಚರ್ಯ. ಒಂದೂ ಅರ್ಥವಾಗಲಿಲ್ಲ. ನಿಜವಾಗಿಯೂ ಅವರು ಪತ್ನಿಯನ್ನು ಪರೀಕ್ಷಿಸುವುದಕ್ಕಾಗಿಯೇ ಹಣ ತರುವ ನೆಪ ಹೇಳಿ ಮನೆಗೆ ಬಂದಿದ್ದರು. ಆ ವೃದ್ಧರು ತಂದ ಮೂಗುತಿ ನನ್ನ ಪತ್ನಿಯದೇ ಎಂದು ಖಾತ್ರಿಯಾದದಿಂದಲೇ ಅವರು ಆ ವೃದ್ಧ ಬ್ರಾಹ್ಮಣರನ್ನು ಅಂಗಡಿಯ ಹೊರಗೆ ನಿಲ್ಲಿಸಿ ಬಂದಿದ್ದರು. ಆದರೆ ಇಲ್ಲಿ ಮಡದಿಯ ಮೂಗುತಿ ಅವಳಲ್ಲಿಯೇ ಇದೆ. ಒಡನೆಯೇ ಮೂಗುತಿಯನ್ನು ಕೈಯಲ್ಲಿ ಹಿಡಿದುಕೊಂಡೇ ಅಂಗಡಿಯ ಕಡೆಗೆ ಓಡಿದರು. ಆ ವೃದ್ಧ ಬ್ರಾಹ್ಮಣರು ಅಲ್ಲಿದ್ದಾರೋ ಇಲ್ಲವೋ ಎಂಬುದನ್ನು ಗಮನಿಸದೆ ಅಂಗಡಿಯ ಬೀಗ ತೆಗೆದು ಖಜಾನೆಯಲ್ಲಿಟ್ಟಿದ್ದಂತಹ ಮೂಗುತಿಯನ್ನು ತೆಗೆದರು. ಮುದ್ರೆ ಹಾಕಿದ ಬಟ್ಟೆ ಹಾಗೇ ಇದ್ದಿತು. ಆದರೆ ಅದರಲ್ಲಿದ್ದ ಮೂಗುತಿ ಮಾತ್ರ ಮಾಯವಾಗಿತ್ತು. ಹೊರಗೆ ಹೋಗಿ ಆ ಮುದುಕರು ಇದ್ದಾರೋ ಎಂದು ನೋಡಲು ಅವರು ಇಲ್ಲದದ್ದನ್ನು ಕಂಡು ಗಾಬರಿಯಿಂದ ಭಯಭೀತರಾದರು. ಇದು ಹೇಗೆ ನಡೆದಿರಲು ಸಾಧ್ಯ ಎಂದು ಹಲವು ರೀತಿಯಲ್ಲಿ ಯೋಚಿಸಿ ಕಂಗೆಟ್ಟರು. ಆಗಲೇ ಅವರಿಗೆ ಇದ್ದಕ್ಕಿದ್ದಂತೆ ಜ್ಞಾನೋದಯವಾದಂತೆ ತೋರಿತು. ಬೇಗ ಬೇಗ ನಡೆದು ಮನೆಗೆ ಬಂದರು. ತಮ್ಮ ಪತ್ನಿಯಲ್ಲಿ ನಡೆದದ್ದೆಲ್ಲವನ್ನೂ ಹೇಳಿದರು. ಆಗ ಲಕ್ಷ್ಮೀಬಾಯಿ ಕಣ್ಣೀರಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಎಂದು ನಾನು ಮೂಗುತಿಯನ್ನು ಆ ವೃದ್ಧರಿಗೆ ಕೊಟ್ಟಿದ್ದರಿಂದ ಹಿಡಿದು ನಾನು ಜೀವ ಕಳೆದುಕೊಳ್ಳುವ ತನಕ ನಿರ್ಧಾರ ಮಾಡಿ ಪ್ರಾಣತ್ಯಾಗ ಮಾಡಲು ಪ್ರಯತ್ನಿಸಿದಾಗ ಭಗವಂತನು ಕರುಣಿಸಿದ್ದಷ್ಟನ್ನು ಭಾವುಕಳಾಗಿ ಹೇಳಿದಳು. ನಿಮ್ಮಲ್ಲಿ ಯಾಚಿಸಿ ಬಂದದ್ದು ಮನುಷ್ಯನಲ್ಲ, ಸಾಕ್ಷಾತ್ ಭಗವಂತನೇ ಎಂದು ತಿಳಿಸಿ ಹೇಳಿದಳು. ಅಷ್ಟೇ, ಸೀನಪ್ಪ ನಾಯಕನರಿಗೆ ಆ ಕ್ಷಣದಲ್ಲಿ ಅವಳಿಗೆ ಐಶ್ವರ್ಯಗಳ ಮೇಲಿದ್ದ ಮೋಹದ ಪರೆ ಕಳಚಿ ಹೋಯಿತು. ಅಯ್ಯೋ ಲಕ್ಷ್ಮಿ, ನೀನೆದೆಷ್ಟು ಪುಣ್ಯವಂತೆ. ನಾನು ಅಂಗಡಿಯ ಬಾಗಿಲಿಗೆ 6 ತಿಂಗಳ ಕಾಲ ಸತತವಾಗಿ ಬಂದು ಕಾಡಿ ಬೇಡಿದ ಆ ದೈವವನ್ನು ಒಮ್ಮೆಯಾದರೂ ತಲೆ ಎತ್ತಿ ಸಹ ನೋಡಲಿಲ್ಲವಲ್ಲ. ನಾನೆಂತಹ ಪಾಪಿ. ಇನ್ನು ಮುಂದೆ ಆ ಶ್ರೀಹರಿಯನ್ನು ಸಾಕ್ಷಾತ್ಕಾರಗೊಳಿಸುವುದೇ ನನ್ನ ಧ್ಯೇಯ ಎಂದು ಹೇಳಿ ಈ ಮನೆ ಮಾರು ಐಶ್ವರ್ಯ ಯಾವುದೂ ನನ್ನದಲ್ಲ, ಎಲ್ಲ ಆ ಶ್ರೀಹರಿಯದ್ದು ಎನ್ನುತ್ತಾ ಮಡದಿ ಮಕ್ಕಳೊಂದಿಗೆ ಬೀದಿಗೆ ಬಂದರು. ಆ ಹರಿಯನ್ನು ಸಾಕ್ಷಾತ್ಕಾರಗೊಳಿಸುವುದೇ ನಾನು ಪಡೆದುಕೊಳ್ಳುವ ಐಶ್ವರ್ಯ, ನನ್ನ ಸಿರಿ ಸಂಪದ. ಈ ಪ್ರಾಪಂಚಿಕ ಐಶ್ವರ್ಯಗಳೆಲ್ಲ ಅದರ ಮುಂದೆ ತೃಣ ಸಮಾನ. ಅವನು ಮನಸ್ಸು ಮಾಡಿದರೆ ಈ ಪ್ರಪಂಚವನ್ನೇ ತನ್ನ ಕೈಯಲ್ಲಿ ಕೊಟ್ಟು ಬಿಡುತ್ತಾನೆ. ಇದುವರೆಗೂ ಶ್ರೀಹರಿಯ ಸ್ಮರಣೆಯನ್ನೇ ಮಾಡದೇ ಇದ್ದು ಜೀವನವನ್ನು ವ್ಯರ್ಥ ಮಾಡಿಕೊಂಡೆನಲ್ಲ ಎಂದು ಪರಿತಪಿಸುತ್ತಾ ಮಡದಿ ಮಕ್ಕಳೊಡನೆ ಬೀದಿಯಲ್ಲಿ ನಡೆಯಲಾರಂಭಿಸಿದರು. ಈ ವಿಷಯ ತಿಳಿದಂತಹ ಊರಿನ ಜನ ಹಾಗೂ ಬಂಧು ಬಾಂಧವರು ಈಗ ತಿಳಿಯುತ್ತಲ್ಲ, ಇನ್ನು ಮುಂದಾದರೂ ದೈವ ಭಕ್ತಿಯಿಂದ ದಾನ ಧರ್ಮಗಳನ್ನು ಮಾಡಿಕೊಂಡು ಸೌಖ್ಯವಾಗಿರಬಹುದಲ್ಲ ಎಂದು ಹೇಳಿದ ಮಾತುಗಳೆಂದು ಅವರ ಕಿವಿಗೆ ಬೀಳಲೇ ಇಲ್ಲ. ಆಗ ಅವರ ಮಡದಿ ಸ್ವಾಮಿ ಇಷ್ಟು ಐಶ್ವರ್ಯಗಳನ್ನು ಹಾಗೆಯೇ ಬಿಟ್ಟು ಬರುವ ಬದಲು ಬಡಬಗ್ಗರಿಗೆ ಬ್ರಾಹ್ಮಣರಿಗೆ ದಾನ ಮಾಡಿಯಾದರೂ ಹೋಗಬಹುದಲ್ಲ ಎನ್ನಲು, ಲಕ್ಷ್ಮಿ, ನಮ್ಮದೇ ಅಲ್ಲದ ಸ್ವತ್ತನ್ನು ಯಾವ ಹಕ್ಕಿನಿಂದ ದಾನ ಮಾಡಲಿ ಎಂದು ಹೇಳುತ್ತಾ ಕುಟುಂಬ ಸಮೇತ ವಿಜಯನಗರ ಸಾಮ್ರಾಜ್ಯವನ್ನು ಸೇರಿದರು. ಅಲ್ಲಿಗೆ ಬರುವಷ್ಟರಲ್ಲಿ ಅವರ ಮನಸ್ಸು ಶಾಂತವಾಗಿತ್ತು.
ನೋಡಿದ್ರಲ್ಲ ಸ್ನೇಹಿತರೆ, ಅಧ್ಯಾಯ 4ರಲ್ಲಿ ಸವಕಲು ಕಾಸು ಕೊಟ್ಟ ಸೀನಪ್ಪ ನಾಯಕನವರ ಒಂದು ಕತೆ ಬಗ್ಗೆ ತಿಳ್ಕೊಂಡ್ವಿ. ಅವರಿಗೆ ಎಷ್ಟು ಜಿಪುಣರು ಅನ್ನೋದನ್ನು ಕೂಡ ನಾವು ತಿಳ್ಕೊಂಡ್ವಿ. ಅವರಿಗೆ ಅಧ್ಯಾಯ 5ರಲ್ಲಿ ಆ ಹರಿಯೇ ನನ್ನ ಸರ್ವಸ್ವ ಅನ್ನೋ ಒಂದು ಜ್ಞಾನವನ್ನು ಹೇಗೆ ಮೂಡಿಸ್ತಾರೆ, ಹರಿಯನ್ನು ಯಾವ ರೀತಿ ಸ್ಮರಣೆ ಮಾಡಬೇಕು ಅನ್ನೋದನ್ನು, ಯಾವ ರೀತಿ ಜ್ಞಾನೋದಯವನ್ನು, ಯಾವ ಸಮಯದಲ್ಲಿ ಜ್ಞಾನೋದಯವನ್ನು ಮಾಡ್ತಾರೆ ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ಮುಂದಿನ ಅಧ್ಯಾಯದಲ್ಲಿ, ಅಧ್ಯಾಯ 6ರಲ್ಲಿ ಶ್ರೀ ವ್ಯಾಸರಾಜರು ಹಾಗೂ ಶ್ರೀ ಪುರಂದರದಾಸರು ಅನ್ನೋ ಒಂದು ಕತೆ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಕೂಡ ಈ ಒಂದು ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನ ಸ್ಮರಣೆ ಮಾಡ್ತಾ, ಹಾಗೆ ಯಾರೆಲ್ಲ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ನಿಮ್ಮ ಮನೆ ಮಗಳನ್ನ ಸಪೋರ್ಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.